ಮಲ್ಲಿ ನಿಂಗೆ ವಿಕ್ಕಿ ಹೇಗೆ ಗೊತ್ತು? ಅವ್ರು ನನ್ನ ಫ್ರೆಂಡ್ ಅಣ್ಣ ಸರ್. ವಿಕ್ಕಿ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ನೋಡಿ ವಿರಾಜ್ ಸರ್, ಫ್ರೆಂಡ್ ಅಂತಿದ್ದಾರೆ. ಈ ಫ್ರೆಂಡು ನೆನಪಿದೆನಾ ಕೇಳಿ? ರೀ, ಏನು ಹೇಳ್ತಾ ಇದ್ದೀರಾ? ಹೌದಾ ಮಲ್ಲಿ, ನಿಂಗೆ ವಿಕ್ಕಿ ಫ್ರೆಂಡ್ ಅನ್ನೋದು ನೆನಪಿಲ್ವಾ? ನೆನಪಿದೆ ಅಣ್ಣ ಸರ್. ವಿಕ್ಕಿ, ನಾನೇನು ಕೇಳ್ತಾ ಇದ್ದೀನಿ, ನೀವೇನು ಹೇಳ್ತಾ ಇದ್ದೀರಾ? ನೋಡಿ ನೋಡಿ ಸರ್, ಫುಲ್ ಟಾಪಿಕ್ ಚೇಂಜ್ ಮಾಡ್ತಿದ್ದಾರೆ. ನಾನ್ ಫ್ರೆಂಡ್ ಅನ್ನೋದು ನೆನಪಿದ್ರೆ ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ಲ, ವಿಶ್ ಮಾಡ್ಬೇಕಾಗಿತ್ತು. ವಿಕ್ಕಿ, ಇದೆಲ್ಲ ಯಾಕೆ ಅಣ್ಣ ಸರ್ ಮುಂದೆ? ಓಹೋ ಮಲ್ಲಿ, ನೀನು ನಿನ್ನ ಫ್ರೆಂಡಿಗೆ ವಿಷಯ ಮಾಡಿಲ್ವಾ? ಹಾಗಾದ್ರೆ ಇವರು ನಿನ್ನ ರಿಯಲ್ ಫ್ರೆಂಡ್ ಅಲ್ವಾ? ನಾನೇನೋ ವಿಕ್ಕಿ ತುಂಬ ಒಳ್ಳೆಯವರು ಅನ್ಕೊಂಡಿದ್ದೆ. ಒಳ್ಳೆಯವರೇ, ಇವ್ರು ತುಂಬ ಒಳ್ಳೆಯವ್ರು ಅಣ್ಣ ಸರ್. ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಸರ್. ಬೆಳಿಗ್ಗೆ ಅವ್ರ ಮನೆ ತನಕ ಹೋಗಿ ಗಿಫ್ಟ್ ಕೊಟ್ಟಿದ್ದೀನಿ, ದಾರಿಲಿ ಬರ್ತಾನೆ ಇನ್ನೊಂದು ಗಿಫ್ಟ್ ಸಿಗೋ ತರ ಮಾಡಿದ್ದೀನಿ. ಸುಮ್ಮನಿರಿ. ಯಾಕ್ರಿ, ನಿಮ್ ವಿರಾಜ್ ಸರ್ಗೂ ಗೊತ್ತಾಗ್ಲಿ ಬಿಡಿ. ನೋಡಿ ಸರ್, ಇಷ್ಟೆಲ್ಲ ಕಷ್ಟಪಟ್ಟು ವಿಶ್ ಮಾಡಿದ್ರೆ ಇವ್ರ ಕಡೆಯಿಂದ ಒಂದು ರಿಪ್ಲೈಯೂ ಇಲ್ಲ. ವಿಕ್ಕಿ ಪ್ಲೀಸ್, ಇಲ್ಲಿ ಇದನ್ನೆಲ್ಲ ಮಾತಾಡೋದು ಬೇಡ, ಹೊರಗಡೆ ಹೋಗಿ ಮಾತಾಡೋಣ. ಆಹಾ, ನೋಡಿದ್ರಾ ಎಲ್ಲಿ ನೀವು ನನ್ನ ಪರ ಮಾತಾಡ್ತೀರಾ ಅಂತ ಸೈಡಿಗೆ ಕರಿತೀರ ಮಾತಾಡಕ್ಕೆ. ಇದೇ ಇವ್ರ ನನ್ನ ಫ್ರೆಂಡ್ಶಿಪ್ಗೆ ಕೊಡೋದು ಬೆಲೆ. ಹೌದಮ್ಮಲ್ಲಿ? ಅಯ್ಯೋ ಇಲ್ಲ ಅಣ್ಣ ಸರ್, ಇವ್ರ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟಿಲ್ಲ ಅಂದಿದ್ರೆ ಅವ್ರು ಕೊಟ್ಟಿರೋ ಜುಮ್ಕಿ ಹಾಕೋತಿದ್ನಾ? ಇದನ್ನ ನೋಡಿಲ್ವಾ ಕೇಳಿ? ಏನು? ನಾನೇನು ಹೇಳಿಲ್ಲ, ನನಗೇನು ಗೊತ್ತಿಲ್ಲ. ವಿಕ್ಕಿ, ಲವ್ ಸ್ಟೋರಿ ಒಂದು ಮೆಟ್ಲೇರ್ತು. ಎಸ್